ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 17ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಎಂದು ಕರೆಯಲ್ಪಡಲಾಗುತ್ತದೆ. ಈ ಒಂದು ಅಮಾವಾಸ್ಯೆ ಮುಗಿದ ನಂತರ 5 ರಾಶಿಯವರಿಗೆ ಶಿವನ ಕೃಪಾ ಕಟಾಕ್ಷೆಯಿಂದ ರಾಜಯೋಗ ಪ್ರಾರಂಭವಾಗುವಂತ ಸಂಗತಿ ಇದೆ. ಹಾಗಾದ್ರೆ ಆ 5 ರಾಶಿಗಳು ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿ ಬಂದು ಮೇಷರಾಶಿ. ಮೇಷರಾಶಿಯವರಿಗೆ ಧನ ಲಾಭದ ಯೋಗವಿದೆ. ನೀವು ಬಹಳ ದಿನಗಳಿಂದ ಬಾಕಿ ಉಳಿಸಿಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಿವನ ಕೃಪೆಯಿಂದ ಪೂರ್ಣವಾಗುವಂತದ್ದು. ಉದ್ಯೋಗದಲ್ಲಿ ಬಡ್ತಿ ಸಿಗುವಂತ ಸಾಧ್ಯತೆ ಲಕ್ಷಣಗಳು ಹೆಚ್ಚಿವೆ. ಇನ್ನು ಎರಡನೇ ರಾಶಿಯಾಗಿ ವೃಷಭ ರಾಶಿ. ನಿಮಗಿರತಕ್ಕಂಥ ಆರ್ಥಿಕ ಸಂಕಷ್ಟಗಳು ಅಮಾವಾಸ್ಯೆ ಕಳೆದ ನಂತರ ದೂರವಾಗುವಂತದ್ದು. ಹೊಸ ಹೂಡಿಕೆಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತದ್ದು, ಕುಟುಂಬದಲ್ಲಿ ನೆಮ್ಮದಿ ನೆಲೆಸುವಂತದ್ದು. ಮೂರನೇ ರಾಶಿಯಾಗಿ ಸಿಂಹರಾಶಿ. ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ವ್ಯಾಪಾರಸ್ಥರಿಗೆ ಈ ಒಂದು ಸಮಯ ಬಹಳನೇ ಒಂದು ಲಾಭದಾಯಕ. ವಿದೇಶ ಪ್ರಯಾಣ ಕನಸು ಹೊತ್ತಿದವರಿಗೆ ಶುಭ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ. ಇನ್ನು 4ನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಶನಿ ದೇವನ ವಿಶೇಷ ಕೃಪೆ ದೊರೆಯುತ್ತದೆ. ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತದ್ದು. ಪ್ರೇಮ ಜೀವನದಲ್ಲಿ ಇದ್ದಂತ ಗೊಂದಲ ಕಾರ್ಯಗಳು ದೂರವಾಗುತ್ತದೆ. ವಿವಾಹ ಯೋಗಗಳು ಕೂಡಿ ಬರುವಂತದ್ದು. ಇನ್ನು 5ನೇ ರಾಶಿಯಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಂದು ಅದೃಷ್ಟದ ಬಾಗಿಲು ತೆರೀತಾ ಇದೆ. ಹೊಸ ಆಸ್ತಿ ಖರೀದಿ ಮಾಡುವಂತ ಯೋಗ ಲಕ್ಷಣಗಳಿವೆ. ಆರೋಗ್ಯದ ಸುಧಾರಣೆ ಕಂಡು ಬರಲಿದ್ದು ಮನಸ್ಸಿನ ಒತ್ತಡ ದೂರವಾಗುವಂತದ್ದು. ಇದಾಗಿತ್ತು ಅದೃಷ್ಟ ಒಲಿಯುವಂತ ಈ ಒಂದು 5 ರಾಶಿಗಳು. ಅಮಾವಾಸ್ಯೆಯ ನಂತರ ಹಣೆ ಬರ ಬದಲಾಗಬೇಕು ಅಂತ ಹೇಳಿದ್ರೆ ದೇವರ ಒಂದು ಆಶೀರ್ವಾದದ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಬಹಳನೇ ಮುಖ್ಯ. ಈ ಒಂದು 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಕಷ್ಟ ಅನುಭವಿಸ್ತಾ ಇದ್ದೀರಾ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸು, ಆರೋಗ್ಯದ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮನ್ನು ಒಮ್ಮೆ ಭೇಟಿ ಮಾಡಿ. ಸಾಧ್ಯವಾದಲ್ಲಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಸಹ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.